ಒಬ್ಬ ತಳ ಸಮುದಾಯದಿಂದ ಬಂದಂಥ ವ್ಯಕ್ತಿ ಒಂದು ವಾಕ್ಯವನ್ನು ಹೇಳ್ತಾನೆ, ಅದನ್ನು ಸಹಿಸಿಕೊಳ್ಳದ ಮನಸ್ಥಿತಿ ಏನಿದೆಯಲ್ಲ, ಅದು ಮನುವಾದದ ಜಾತಿವಾದದ ಮನಸ್ಥಿತಿ. ಇವತ್ತು ಆ ರಾಕೇಶ್ ಕಿಶೋರನ ಜಾಗದಲ್ಲಿ ಯಾವುದೇ ಒಬ್ಬ ರಶೀದ್ ಎನ್ನುವಂಥ ವ್ಯಕ್ತಿ ಅಥವಾ ಒಬ್ಬ ರಹೀಮ್ ಅನ್ನುವಂಥ ವ್ಯಕ್ತಿ ಏನಾದರೂ ಈ ದೇಶದಲ್ಲಿ ಇರ್ತಿದ್ರೆ ಈ ದೇಶ ಇಷ್ಟು ತಣ್ಣವಾಗಿ ಇರ್ತಿತ್ತಾ ಅಂತೇಳಿ ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗ್ತದೆ. ಸಂವಿಧಾನವನ್ನು ಬದಲಾಯಿಸಬೇಕು ಅಂತ ಹೇಳುವವರು, ಈ ದೇಶದ ಧ್ವಜವನ್ನೇ ಅವರು ತಿರಸ್ಕಾರ ಮಾಡಿದಂಥವರಿಗೆ ನೀವು 100 ವರ್ಷ ಪೂರೈಸಿದೆ ಎಂಬ ಕಾರಣಕ್ಕೆ ನೀವು ಏನಾದರೂ ಸಾಂಸ್ಥಿಕ ಅಕ್ನಾಲೇಜ್ಮೆಂಟ್ ಅನ್ನು ಕೊಟ್ಟಾಗ ಆಗ್ತಾ ಇರುವಂಥ ಪಿಡುಗುಗಳಿವು. ಇವತ್ತು ಎಚ್ಚೆತ್ತ ಮುಸಲ್ಮಾನನಿಂದ ಇವರಿಗೆ ಸಮಸ್ಯೆ ಇದೆ, ಎಚ್ಚೆತ್ತ OBCಯಿಂದ ಇವರಿಗೆ ಸಮಸ್ಯೆ ಇದೆ, ಎಚ್ಚೆತ್ತ ಸಂವಿಧಾನದ ಪ್ರಜ್ಞೆಯಿಂದ ಇವರಿಗೆ ಸಮಸ್ಯೆ ಇದೆ. ಯಾರೆಲ್ಲ ಎಚ್ಚೆತ್ತುಕೊಂಡು ಇವರಿಗೆ ಪ್ರಶ್ನೆ ಮಾಡ್ತಾರೆ ಅವರೆಲ್ಲರೂ ಇವರಿಗೆ ವಿರೋಧಿಗಳಾಗಿ ಕಾಣ್ತಾ ಇದ್ದಾರೆ. IAS IPS ಆಫೀಸರ್ಗಳು ಡೆತ್ ನೋಟಲ್ಲಿ ನಮಗೆ ಜಾತಿ ಕಾರಣದಿಂದ ನಾವು ಸಾವನ್ನು ಅನುಭವಿಸ್ತಾ ಇದ್ದೀವಿ ಅಂತೇಳಿ ಹೇಳಿ ಸಾಯ್ತಾ ಇದ್ದಾರೆ ಅಂತೇಳಿದ್ರೆ, ಈ ದೇಶ ಸ್ವಾತಂತ್ರ್ಯಗೊಂಡು 75 ವರ್ಷಗಳಾದರೂ ಸಹ ಈ ದೇಶದಲ್ಲಿ ಜಾತೀಯತೆ ಎಷ್ಟರ ಮಟ್ಟಿಗೆ ಆಳವಾಗಿ ಬೇರೂರಿದೆ ಅಂತೇಳಿ ನಮಗೆ ಇದರಿಂದ ಗೊತ್ತಾಗ್ತದೆ ಸಹೋದರರೇ. ಯಾವ ಸಿದ್ಧಾಂತ ಈ ದೇಶದಲ್ಲಿ ಭಯೋತ್ಪಾದನೆಯನ್ನು ಸೃಷ್ಟಿ ಮಾಡ್ತಾ ಇದೆಯೋ, ಯಾವ ಸಿದ್ಧಾಂತ ಈ ದೇಶದಲ್ಲಿ ಸಂವಿಧಾನವನ್ನು ವಿರೋಧ ಮಾಡ್ತಿದೆಯೋ, ಯಾವ ಸಿದ್ಧಾಂತ ಈ ದೇಶದಲ್ಲಿ ಕೋಮುಗಲಭೆಯನ್ನು ಸೃಷ್ಟಿ ಮಾಡ್ತಿದೆಯೋ ಅಂಥ ಸಿದ್ಧಾಂತನೇ ಇವತ್ತು ರಾಕೇಶ್ ಕುಮಾರ್ ಅನ್ನೋ ಅವಿವೇಕಿ ವ್ಯಕ್ತಿ ಇವತ್ತು ಈ BR ಗಾವೆ ಅವರ ಮೇಲೆ ಶೂ ಎಸೆದು ಅವಮಾನ ಮಾಡಿರ್ತಕ್ಕಂಥದ್ದು. ನಾವು ನಿಮಗೆ ಸಾವಿರಾರು ವರ್ಷಗಳಿಂದ ನಿಮ್ಮನ್ನು ಹೇಗೆ ದೌರ್ಜನ್ಯಕ್ಕೆ ಒಳಪಡಿಸ್ತಿದ್ವಿ, ಹೇಗೆ ತುಳಿತಾ ಇದ್ವಿ, ನಿಮಗೆ ಹೇಗೆ ಜಾತಿ ನಿಂದನೆ ಮಾಡ್ತಿದ್ವಿ, ಈಗೂ ನಾವು ಅದೇ ರೀತಿ ಜಾತಿ ನಿಂದನೆ ಮಾಡ್ತಾವಂತ ಭಾಳ ಸ್ಪಷ್ಟವಾಗಿ ಇವತ್ತು ನಿಮಗೆ ಸಮಾಜಕ್ಕೆ ಸಂದೇಶವನ್ನು ಕೊಟ್ಟಿದ್ದಾರೆ. ಅವರಿಗೆ ಜಾತಿ ಮುಖ್ಯ. ಹಾಗಾಗಿ ಬಂಧುಗಳೇ, ಇವತ್ತು ನಾವು ಇಂಥ ಅವಿವೇಕಿಗಳನ್ನ ಬಗ್ಗು ಪಡಬೇಕಂತಂದರೆ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರನ್ನ ಒಗ್ಗೂಡಬೇಕಾದಂಥ ಅವಶ್ಯಕತೆ ಇದೆ. ಸುಪ್ರೀಂ ಕೋರ್ಟ್ ಕಲಾಪದ ವೇಳೆಯಲ್ಲಿ 11ವರೆಗೆ ಘಟನೆ ನಡೀತಾ ಇದೆ. ಆದರೆ ಪ್ರಧಾನಮಂತ್ರಿಯವರು ರಾತ್ರಿ 8ವರೆಗೆ ಮಾತನಾಡ್ತಾರೆ. ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಅಮಿತ್ ಶಾ ಅವರು ಕೂಡ ಇದ್ರ ಬಗ್ಗೆ ಯಾವುದೇ ರೀತಿ ಒಂದು ಮಾತು ಕೂಡ ಆಡಲ್ಲ. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅಂತ ಕೊಡ್ತಕ್ಕಂಥ ಸಂವಿಧಾನವನ್ನೇ ಇವರು ನಾಶ ಮಾಡ್ತಕ್ಕಂಥ ಮನಸ್ಸುಗಳು. हमें इत्मीनान नहीं है, मगर हमारे देश की सबसे बड़ी अदालत सुप्रीम कोर्ट है, इसलिए हम उसका सम्मान करते हैं. ये हमने मैसेज किया, ये हमने संदेश किया, और कभी हमने किसी सुप्रीम कोर्ट के जज का अपमान नहीं किया.